ಹೆಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಸ್ ಅಕಾಡೆಮಿ. ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಹಿಯರ್. ಈ ಒಂದು ವಿಡಿಯೋದಲ್ಲಿ 2024ರಲ್ಲಿ ಕೇಳಿರ್ತಕ್ಕಂಥ UPSC ಪರೀಕ್ಷೆಯ ಪ್ರಾಥಮಿಕ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ಕೊಳ್ತಾ ಹೋಗೋಣ. UPSCಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಇಲ್ಲಿರ್ತಕ್ಕಂಥ ಕೆಲವೊಂದು UPSC ಪ್ರಶ್ನೆಗಳನ್ನು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಾಗಿರ್ಬೋದು ಅಥವಾ ಇತರೆ ಎಕ್ಸಾಮ್ಸ್ಗಳಿಗಾಗಿರ್ಬೋದು ಡೈರೆಕ್ಟಾಗಿ ಕಾಪಿ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾರೆ. ಆದುದರಿಂದ ಈ ಒಂದು ಚರ್ಚಾ ಸರಣಿಯನ್ನು ತಾವು ವೀಕ್ಷಣೆ ಮಾಡಲೇಬೇಕಾಗುತ್ತೆ. ನೋಡಿ, UPSC ಮೂಲತಃ ತನ್ನ ಪತ್ರಿಕೆಯನ್ನು ಅಂದರೆ ಪೂರ್ವಭಾವಿ ಪರೀಕ್ಷೆಯನ್ನು ಹಿಂದಿ ಭಾಷೆಯಲ್ಲಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ನಡೆಸಲಾಗುತ್ತೆ. ಬಟ್ ಹಿಂದಿ ಮತ್ತು ಇಂಗ್ಲೀಷ್ ನಮ್ಮ ಕನ್ನಡ ಹುಡುಗರಿಗೆ ಜಾಸ್ತಿ ಅರ್ಥ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನು ನಾವು ಕನ್ನಡ ಭಾಷೆಗೆ ಅನುವಾದವನ್ನು ಮಾಡಿಕೊಂಡು ಇಲ್ಲಿ ನಮಗೆ ಚರ್ಚೆ ಮಾಡೋದಕ್ಕೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಟ್ರಾನ್ಸ್ಲೇಟನ್ನು ಮಾಡ್ಕೊಂಡಿದ್ದೀವಿ. ಇದರ ಸಂಪೂರ್ಣ ಉಪಯೋಗವನ್ನು ತಾವು ಪಡ್ಕೊಳ್ಬೇಕಾಗತ್ತೆ. ನೋಡಿ, ಮೊದಲನೇ ಪ್ರಶ್ನೆಯನ್ನು ಗಮನಿಸೋಣ. ಡಿಸೆಂಬರ್ 2023ರವರೆಗೆ ಭಾರತ ಸರ್ಕಾರವು ಎಷ್ಟು ಡಿಲಿಮಿಟೇಷನ್ ಕಮಿಷನನ್ನು ಆಯೋಜಿಸಿದೆ ಅಥವಾ ರಚಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಟೋಟಲ್ 4 ಬಾರಿ ಡಿಲಿಮಿಟೇಷನ್ ಕಮಿಷನನ್ನು ಅಪಾಯಿಂಟ್ ಮಾಡಲಾಗಿದೆ, ಆಯೋಗವನ್ನು ರಚನೆ ಮಾಡಲಾಗಿದೆ. ಡಿಲಿಮಿಟೇಷನ್ ಕಮಿಷನ್ ಆಯೋಗದ ಶಿಫಾರಸಿನ ನಂತರ ನಾವೇನು ಮಾಡ್ತೇವೆ, ಚುನಾವಣೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ಕೊಳ್ತಾ ಹೋಗ್ತೇವೆ. ಸೊ ಆದುದರಿಂದ ಡಿಲಿಮಿಟೇಷನ್ ಕಮಿಷನ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಸೊ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಸಂವಿಧಾನದ 71ನೇ ತಿದ್ದುಪಡಿ ಕಾಯ್ದೆ 1992 ಈ ಕೆಳಗಿನ ಯಾವ ಭಾಷೆಗಳನ್ನು ಸೇರ್ಪಡೆಗೊಳಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಅವರು 92 ಕೇಳಿಲ್ಲ, ಕೇಳಿರೋದು ಯಾವುದು 71ನೇ ಸಂವಿಧಾನಾತ್ಮಕ ತಿದ್ದುಪಡಿ 1992 ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಕೊಂಕಣಿ ಅಂತಕ್ಕಂತಹ ಭಾಷೆಯನ್ನು ಸೇರಿಸಲಾಗುತ್ತದೆ 8 ಅನುಸೂಚಿಗೆ. ಟೋಟಲ್ 8 ಅನುಸೂಚಿಯಲ್ಲಿ ಅಥವಾ 8 ಶೆಡ್ಯೂಲಲ್ಲಿ ಟೋಟಲ್ ಎಷ್ಟು ಭಾಷೆಗಳಿದ್ದಾವೆ? 22 ಭಾಷೆಗಳಿದ್ದಾವೆ. ಬಟ್ ಅವರು 71ನೇ ಸಂವಿಧಾನಾತ್ಮಕ ತಿದ್ದುಪಡಿ 1992ರ ಮುಖಾಂತರವಾಗಿ ಎಷ್ಟು ಭಾಷೆಗಳನ್ನು ಸೇರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರ 1, 2 ಮತ್ತು 3 ಅಂದರೆ ಕೊಂಕಣಿ, ಮಣಿಪುರಿ ಜೊತೆಗೆ ನೇಪಾಳಿ ಅಂತೇಳಿ ಕರಿತೀವಿ. ಮೈಥಿಲಿ, ಸಂತಾಲಿ, ಡೋಂಗ್ರಿ ಅಂತೇಳಿ ಅಂತಕ್ಕಂಥ ಭಾಷೆಯನ್ನು ಇನ್ನೊಂದು ಸಂವಿಧಾನಾತ್ಮಕ ತಿದ್ದುಪಡಿಯ ಮುಖಾಂತರವಾಗಿ ನಾವು ಸೇರಿಸ್ತೇವೆ. ಆ ಸಂವಿಧಾನಾತ್ಮಕ ತಿದ್ದುಪಡಿ ಯಾವುದು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಬೇಕಂತೆ. ಕೆಲವೊಂದು ಪಕ್ಷದ ನಾಯಕರನ್ನು ಕೊಟ್ಟಿದ್ದಾರೆ, ಜೊತೆಗೆ ಪಕ್ಷವನ್ನು ಕೊಟ್ಟಿದ್ದಾರೆ. ಅವೆರಡನ್ನೂ ಕೂಡ ಜೋಡಿಸಬೇಕು. ಯಾವುದು ಸರಿಯಾಗಿರ್ತಕ್ಕಂಥ ಜೋಡಿ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಭಾರತೀಯ ಜನಸಂಘ ಅಂತೇಳಿ ಏನಿದೆಯಲ್ಲ, ಇದು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ಸ್ಥಾಪನೆ ಮಾಡಿದ್ದಾರೆ, ಸರಿ ಇದೆ. ಎರಡನೇ ಸ್ಟೇಟ್ಮೆಂಟನ್ನು ನೋಡ್ಕೊಂಡಾಗ ಸಮಾಜವಾದಿ ಪಕ್ಷ ಸಿ ರಾಜಗೋಪಾಲ್ಚಾರಿ ಅಂತೇಳಿದೆ, ಇದು ತಪ್ಪಾಗುತ್ತೆ. ಕಾರಣ ಏನು ಅಂದರೆ ಸಮಾಜವಾದಿ ಪಕ್ಷ ಜಯಪ್ರಕಾಶ್ ನಾರಾಯಣ್ ಮತ್ತು ರಾಮ್ ಮನೋಹರ್ ಲೋಹಿಯಾ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಾರಣ ಏನಂದರೆ ಅವರು ಸಮಾಜವಾದಿ ನಾಯಕರು. ಇಲ್ಲಿ ಒಂದು ತಪ್ಪಾಗಿದೆ ಅಂದ ತಕ್ಷಣ ಇಲ್ಲಿ ಎಲ್ಲ 4 ಅಂತಕ್ಕಂಥ ಆಪ್ಷನ್ ಇದೆಯಲ್ಲ, ಅದನ್ನು ಈಸಿಯಾಗಿ ತೆಗೆದುಬಿಡ್ಬೋದು. ಅರ್ಥ ಆಗ್ತಿದೆ ನಿಮಗೆ? ಎಲ್ಲ 4 ಸರಿಯಾಗಿಲ್ಲ, ಯಾಕಂದರೆ ನಾವು ಒಂದು ತಪ್ಪು ಅಂತೇಳಿ ನಾವು ಐಡೆಂಟಿಫೈ ಮಾಡಿಬಿಟ್ಟಿದ್ದೀವಲ್ವಾ. ಸೊ ಆದುದರಿಂದ ಎಲ್ಲ 4 ಇದೆಯಲ್ಲ, ಅದು ತಪ್ಪಾಗ್ತಾ ಹೋಗುತ್ತೆ. ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತೇಳಿ ಏನಿದೆ, ಇದು ಜಗಜೀವನ್ ರಾಮ್ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಫಸ್ಟ್ ಆಫ್ ಆಲು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತಕ್ಕಂಥದ್ದು ಜಗಜೀವನ್ ರಾಮ್ ಅವರು ಸ್ಥಾಪನೆ ಮಾಡಿದ್ದಾರೆ, ಸರಿಯಾಗಿದೆ. ಸ್ವತಂತ್ರ ಪಕ್ಷ ಅಂತೇನಿದೆಯಲ್ಲ, ಇದು ಆಚಾರ್ಯ ನರೇಂದ್ರ ದೇವ್ ಅವರು ಸ್ಥಾಪನೆ ಮಾಡೋದಿಲ್ಲ. ಅರ್ಥ ಆಗ್ತಿದೆಯಾ ನಿಮಗೆ? ಸ್ವತಂತ್ರ ಪಕ್ಷ ಅಂತಕ್ಕಂಥದ್ದು ಯಾರು ಸ್ಥಾಪನೆ ಮಾಡ್ತಾರೆ? ಸಿ ರಾಜಗೋಪಾಲ್ಚಾರಿ ಅವರು ಸ್ಥಾಪನೆ ಮಾಡ್ತಾರೆ. ಆದುದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಐಡೆಂಟಿಫೈ ಮಾಡಿದಾಗ ಕೇವಲ 2 ಮಾತ್ರ ಸರಿಯಾಗಿದೆ. ಭಾರತೀಯ ಜನಸಂಘ ಅಂತಕ್ಕಂಥದ್ದು ಜೊತೆಗೆ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತಕ್ಕಂಥದ್ದು ಇವೆರಡು ಸರಿಯಾಗಿದೆ. ಆಪ್ಷನ್ 2 ಸ್ಟೇಟ್ಮೆಂಟ್ 2 ಮತ್ತು ಸ್ಟೇಟ್ಮೆಂಟ್ 4 ಏನಾಗಿದೆ, ತಪ್ಪಾಗ್ತಾ ಹೋಗಿದೆ. ಹಾಗಾದರೆ ಆಚಾರ್ಯ ನರೇಂದ್ರ ದೇವ್ ಅವರು ಸ್ಥಾಪನೆ ಮಾಡ್ತಕ್ಕಂತಹ ಪಕ್ಷದ ಹೆಸರು ಏನು ಅಂತ ನೋಡಿದಂತಹ ಸಂದರ್ಭದಲ್ಲಿ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಅಂತೇಳಿ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಕೇಳಿದಾಗ 1952ರಲ್ಲಿ ಸ್ಥಾಪನೆ ಮಾಡ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ನೋಡ್ಕೊಳ್ಳಿ. ಪುರಸಭೆಗಳ ಅಧಿಕಾರಗಳಿಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಸಂವಿಧಾನದ ಭಾಗ 9A ನೀಡಲಾಗಿದೆ ಅಂತ ಹೇಳಿದ್ದಾರೆ, ಸರಿಯಾಗಿದೆ. ಸಂವಿಧಾನದ 18ನೇ ಭಾಗದಲ್ಲಿ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಬಂಧನೆಗಳಿದ್ದಾವೆ, ಸರಿಯಾಗಿದೆ. ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಸಂವಿಧಾನದ 20ನೇ ಭಾಗದಲ್ಲಿ ಸೇರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. 3 ಸ್ಟೇಟ್ಮೆಂಟ್ ಸರಿಯಾಗಿರೋದ್ರಿಂದ ಆಪ್ಷನ್ ಡಿ ಏನಾಗ್ತಾ ಹೋಗುತ್ತೆ, ಸರಿಯಾಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ನೋಡಿ, ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ನೋಡಿ, ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಯೂಶುವಲ್ ಆಗಿ ನಾವು ಸ್ಟೇಟ್ ಮತ್ತು ಸೆಂಟ್ರಲ್ ಮತ್ತು ಕಂಕರೆಂಟ್ ಲಿಸ್ಟ್ ಅಂತ ಇಲ್ಲಿ 3 ರೀತಿಯಾಗಿರ್ತಕ್ಕಂಥ ಲಿಸ್ಟನ್ನು ಡಿವೈಡ್ ಮಾಡ್ತೀವಿ. ಇಲ್ಲಿ ಇಂಟರ್ ರಾಜ್ಯ ಕ್ವಾರಂಟೈನ್ ಕೇಂದ್ರ ಪಟ್ಟಿಯ ಅಡಿಯಲ್ಲಿ ಬರತಕ್ಕಂಥ ವಿಷಯ ಅಂತೇಳಿದಿಲ್ಲ, ಇದು ಸರಿಯಾಗ್ತಾ ಹೋಗುತ್ತೆ. ಅಂದರೆ ಇಂಟರ್ ಸ್ಟೇಟ್ ಕ್ವಾರಂಟೈನ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ನಮಗೆ ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂತಹ ವಿಷಯ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. ನಮಗೆಲ್ಲ ಗೊತ್ತಿದೆ, ರಾಜ್ಯ ಪಟ್ಟಿ ಜೊತೆಗೆ ಕೇಂದ್ರ ಪಟ್ಟಿ ಜೊತೆಗೆ ಸಮವರ್ತಿ ಪಟ್ಟಿ 3 ರೀತಿಯಾಗಿರ್ತಕ್ಕಂಥ ಪಟ್ಟಿ ಇದ್ದಾವೆ. ಕೆಳಗಿನ ಯಾವ ಅನುಸೂಚಿಯಲ್ಲಿ ಈ 3 ರೀತಿಯಾಗಿರ್ತಕ್ಕಂಥ ಪಟ್ಟಿಯನ್ನು ನೇಮಕ ಮಾಡಲಾಗಿದೆ ಅಥವಾ ಸೇರಿಸಲಾಗಿದೆ ಅನ್ನೋದನ್ನು ತಾವು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಪ್ರಶ್ನೆ. ಭಾರತ ಸಂವಿಧಾನದ ಕೆಳಗಿನ ಯಾವ ವಿಧಿಗಳ ಅಡಿಯಲ್ಲಿ
ಭಾರತದ ಸುಪ್ರೀಂ ಕೋರ್ಟ್ ಗೌಪ್ಯತೆಯ ಹಕ್ಕನ್ನು ವಿಶ್ಲೇಷಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ, ತುಂಬಾ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಗೌಪ್ಯತೆ ಅಂತಕ್ಕಂಥದ್ದು ಯಾವುದಕ್ಕೆ ಬರುತ್ತೆ? ರೈಟ್ ಟು ಪ್ರೈವಸಿ ಅಂತೇಳಿ ಬರುತ್ತೆ. ಅರ್ಥ ಆಗ್ತಿದೆ? ಇದನ್ನು 2019 ಪ್ರಿಲಿಮ್ಸ್ ಎಕ್ಸಾಮಲ್ಲೂ ಕೂಡ ಕೇಳಿದರು. ಅದನ್ನು ಖಾಸಗಿತನದ ಹಕ್ಕು ಅಂತಲೂ ಕೂಡ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಖಾಸಗಿತನದ ಹಕ್ಕು ಅಂತಲೂ ಕೂಡ ಕರಿತೀವಿ. 2019 ಪ್ರಿಲಿಮ್ಸಲ್ಲೂ ಈ ಪ್ರಶ್ನೆ ಮರುಕಳಿಸಿತ್ತು. ಆದುದರಿಂದ ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸಲ್ಲೂ ಕೂಡ ಕೇಳ್ಬೋದು. 21ನೇ ವಿಧಿ ಅಡಿಯಲ್ಲಿ ಪ್ರೈವಸಿ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ದ ಫಂಡಮೆಂಟಲ್ ರೈಟ್ ಅಂತೇಳಿ ಜಸ್ಟಿಸ್ ಪುಟ್ಟಪ್ಪ ಕೇಸಲ್ಲಿ ನಮಗೆ ಮಾಹಿತಿ ಗೊತ್ತಾಗಿದೆ. 7ನೇ ಪ್ರಶ್ನೆಯನ್ನು ಗಮನಿಸೋಣ. ಸೇನಾ ವ್ಯವಹಾರಗಳ ವಿಭಾಗದ ಮುಖ್ಯಸ್ಥರಾಗಿರುವ ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರು ಅಂದರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತೇಳಿ ಕರಿತೀವಲ್ವ, ಇವರ ಕರ್ತವ್ಯಗಳೇನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ನೋಡಿ, ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಳಿ. ನಮಗೆ 2019ರಲ್ಲಿ ತುಂಬ ಸಿದ್ಧಿಯಲ್ಲಿತ್ತು. 3 ಸೇವೆಗಳ ಮುಖ್ಯಸ್ಥರ ಮೇಲೆ ಮಿಲಿಟರಿ ಆಜ್ಞೆಗಳನ್ನು ಚಲಾಯಿಸುತ್ತಾರೆ ಅಂತ ಪ್ರಶ್ನೆ ಇದೆ. ನೋಡಿ, ಇಲ್ಲಿ ಅಂದರೆ ಸ್ಟೇಟ್ಮೆಂಟ್ ಇದೆ. ಫಸ್ಟ್ ಆಫ್ ಆಲ್ ಏನಾಗ್ತಾ ಹೋಗುತ್ತೆ, 3 ಸೇವೆಗಳ ಮೇಲೆ ಮುಖ್ಯಸ್ಥರ ಮೇಲೆ ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಆಜ್ಞೆಯನ್ನು ಸಾಧಿಸೋದಿಲ್ಲ. ಆದುದರಿಂದ 2 ಸ್ಟೇಟ್ಮೆಂಟ್ ಅಂದರೆ 2ನೇ ಸ್ಟೇಟ್ಮೆಂಟ್ ತಪ್ಪಾಗಿರೋದ್ರಿಂದ ಇದು ಹೋಗುತ್ತೆ, ಇದು ಹೋಗುತ್ತೆ, ಇದು ಹೋಗುತ್ತೆ. ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಚೀಫ್ ಆಫ್ ಸ್ಟಾಫ್ ಕಮಿಟಿಯ ಶಾಶ್ವತ ಅಧ್ಯಕ್ಷರಾಗಿರ್ತಾರೆ. ಸರಿ ಇದೆ. ಎಲ್ಲ 3 ಸೇವಾ ಅಂದರೆ 3 ಸೇವೆಗಳಲ್ಲಿ ರಕ್ಷಣಾ ಸಚಿವರಿಗೆ ಪ್ರಧಾನ ಮಿಲಿಟರಿ ಸಲಹೆಗಾರರಾಗಿದ್ದಾರೆ ಅಂತೇಳಿ ಕೇಳಿದ್ದಾರೆ. ಇದು ಕೂಡ ಸರಿ ಆಗ್ತಾ ಹೋಗುತ್ತೆ. ಆಪ್ಷನ್ ಏನಾಗ್ತಾ ಹೋಗುತ್ತೆ? ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ದೂರದ ಪ್ರದೇಶಗಳಲ್ಲಿ ಸ್ಥಳೀಯ ಜನರ ಉನ್ನತಿಗಾಗಿ ಅವರ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಸೇನೆಯು ಕೈಗೊಂಡ ಕಾರ್ಯಾಚರಣೆಗಳಿಗೆ ನೀಡಿರುವ ಹೆಸರು ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ನೋಡಿ, ಇಲ್ಲಿ ಒಂದು ಆಪರೇಷನ್ ಬರುತ್ತೆ. ಅದನ್ನು ಆಪರೇಷನ್ ಸದ್ಭಾವನ ದಿನ ಅಥವಾ ಸದ್ಭಾವನ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಸೊ ಲಡಾಖ್ ಮತ್ತು ಜಮ್ಮು ಮತ್ತು ಕಾಶ್ಮೀರದ ಪ್ರದೇಶದಲ್ಲಿ ಅಲ್ಲಿ ಇರ್ತಕ್ಕಂತಹ ಜನರಿಗೆ ಮೂಲ ಸೌಕರ್ಯಗಳನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ, ಅಂದರೆ ಫುಡ್ ಆಗಿರ್ಬೋದು, ರೈಟ್, ವಸತಿಗಳಾಗಿರ್ಬೋದು, ಅಥವಾ ಇತರೆ ಮೂಲ ಸೌಕರ್ಯಗಳನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಆಪರೇಷನನ್ನು ತೆಗೆದುಕೊಳ್ಳಲಾಯಿತು. ತುಂಬಾ ಇಂಪಾರ್ಟೆಂಟು. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಪ್ರಪಂಚದ ಯಾವುದೇ 2 ದೇಶಗಳ ನಡುವಿನ ಅತಿ ಉದ್ದದ ಗಡಿಯು ಈ ರಾಷ್ಟ್ರಗಳ ನಡುವೆ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನಮಗೆ ಇದಕ್ಕಿಂತ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇನ್ನೊಂದಿಲ್ಲ ಅಂತ ಕಾಣಿಸುತ್ತೆ. ಕೆನಡಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಇದೆಯಲ್ಲ, ಇವೆರಡು ನಡುವೆ ಇರತಕ್ಕಂಥ ಗಡಿ ಅತ್ಯಂತ ದೊಡ್ಡದು ಇಡೀ ಪ್ರಪಂಚದಲ್ಲಿಯೇ. ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ನೋಡಿ, ಇಲ್ಲಿ ನಮಗೆ ಲೋಕಸಭೆಯಲ್ಲಿ ನೈತಿಕ ಸಮಿತಿಯ ಕುರಿತು, ಅಂದರೆ ನಾವು ಕಮಿಟಿ ಆಫ್ ಎಥಿಕ್ಸ್ ಅಂತೇಳಿ ಕರಿತೇವೆ, ಆ ನೈತಿಕ ಸಮಿತಿಯ ಕುರಿತಾಗಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಲೋಕಸಭೆಯ ಸದಸ್ಯರ ಅನೈತಿಕ ನಡವಳಿಕೆಗೆ ಸಂಬಂಧಿಸಿದಂತೆ ಲೋಕಸಭೆಯ ಸದಸ್ಯರು ಮಾತ್ರ ದೂರು ನೀಡಬಹುದು ಅಂತೇಳಿದೆ. ನೋಡಿ, ಮಾತ್ರ ಅಂತಕ್ಕಂಥ ಒಂದು ವರ್ಡ್ ಎಲ್ಲಿ ಬಂದ್ರೂ ಕೂಡ ನೀವು ಸ್ವಲ್ಪ ಕಾಷಿಯಸ್ ಆಗಿರಬೇಕಾಗುತ್ತೆ. ವಿತ್ ದಟ್ ಐಡಿಯಾ 2ನೇ ಆಪ್ಷನ್ ಏನಿದೆಯಾ ತಪ್ಪು ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಅವ್ರು ಏನು ಕೇಳಿದರೆ ಸರಿಯಾಗಿರ್ತಕ್ಕಂಥ ಉತ್ತರ ಕೇಳಿರೋದ್ರಿಂದ ಆಪ್ಷನ್ 2 ಎಲ್ಲಿದೆಯಲ್ಲ ಅವೆಲ್ಲ ಭಾಗವನ್ನು ನಾವು ತಪ್ಪು ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಹೆನ್ಸ್ ಆಪ್ಷನ್ 3 ಅಥವಾ ಸಿ ಇಸ್ ದ ರೈಟ್ ಆನ್ಸರ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಆರಂಭದಲ್ಲಿ ಇದು ತಾತ್ಕಾಲಿಕ ಸಮಿತಿ ಆಗಿತ್ತು ಅಂತೇಳಿದೆ, ಸರಿಯಾಗಿದೆ. ಈ ಸಮಿತಿಯು ಉಪನ್ಯಾಯವಾದ ಯಾವುದೇ ವಿಷಯವನ್ನು ಕೈಗೆತ್ತಿಕೊಳ್ಳುವಂತಿಲ್ಲ ಅಂತೇಳಿದೆ, ಇದು ಕೂಡ ಸರಿಯಾಗಿದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರ ವಹಿಸಿಕೊಳ್ಳುವ ಮೊದಲು ಸಂವಿಧಾನದ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಇಂಟರಿಮ್ ಅಥವಾ ಟೆಂಪ್ರವರಿ ಆಗಿರ್ತಕ್ಕಂಥ ಅಧ್ಯಕ್ಷರು ಸಂವಿಧಾನ ರಚನೆ ಆಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತೇಳಿ ಕರಿತೇವೆ. ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ತಾತ್ಕಾಲಿಕ ಅಧ್ಯಕ್ಷರು ಟೆಂಪ್ರವರಿ ಪ್ರೆಸಿಡೆಂಟ್ ಯಾರಾಗಿದ್ದರು ಅಂತ ಕೇಳಿದಾಗ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಇದ್ದಾರಲ್ಲ, ಇವರು ಆ ಒಂದು ಸಭೆಯಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು. ಆದುದರಿಂದ ಇವರನ್ನೇ ಅಧ್ಯಕ್ಷರನ್ನಾಗಿ ನಾವು ನೇಮಕ ಮಾಡಲಾಗುತ್ತೆ. ಇಲ್ಲೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಮಾಡ್ತೀರಾ? ನೋಡಿ, ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಿದಂತಹ ಸಂದರ್ಭದಲ್ಲಿ, ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಸಭೆಯಲ್ಲಿರ್ತಕ್ಕಂತಹ ಹಿರಿಯ ವ್ಯಕ್ತಿಗಳನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ವಿಶೇಷವಾದಂಥ ಪ್ರಾವಧಾನವನ್ನು, ಅಂದರೆ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಪ್ರವೃತ್ತಿಯನ್ನು ಈ ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸ್ತೀರಾ? ಇದು ಹೋಮ್ ವರ್ಕು. ಯಾರ್ಯಾರು ಲಕ್ಷ್ಮೀಕಾಂತ್ ಓದಿರೋ ಅವರಿಗೆ ಇದು ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ನೀವು ಐಡೆಂಟಿಫೈ ಮಾಡ್ತೀರಾ. ಮುಂದಿನ ಪ್ರಶ್ನೆ. ಭಾರತ ಸರ್ಕಾರ ಕಾಯ್ದೆ 1935ರ ಉಲ್ಲೇಖದೊಂದಿಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ, ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಇದು ಬ್ರಿಟಿಷ್ ಭಾರತೀಯ ಪ್ರಾಂತ್ಯಗಳು ಮತ್ತು ರಾಜ್ಯ ಸಂಸ್ಥಾನಗಳನ್ನು ಒಳಗೊಂಡ ಅಖಿಲ ಭಾರತ ಒಕ್ಕೂಟವನ್ನು ಸ್ಥಾಪಿಸಲು ಒದಗಿಸಿತು ಅಂತ ಕೇಳಿದರೆ ಸರಿ ಇದೆ. ರಕ್ಷಣಾ ಮತ್ತು ವಿದೇಶಾಂಗ ವ್ಯವಹಾರಗಳನ್ನು ಫೆಡರಲ್ ಶಾಸಕಾಂಗಗಳ ನಿಯಂತ್ರಣದಲ್ಲಿ ಇರಿಸಲಾಗಿತ್ತು ಅಂತೇಳಿ ತಪ್ಪಿದೆ. ಆ್ಯಕ್ಚುಲಿ ನೋಡಿ, ಒಂದು ಸಿಂಪಲಾಗಿ ಹೇಳ್ತೀನಿ ಕೇಳ್ಕೊಳ್ಳಿ. ಯಾವಾಗಲೂ ಕೂಡ ರಕ್ಷಣೆ ಮತ್ತು ವಿದೇಶಾಂಗ ವ್ಯವಹಾರಗಳನ್ನು ಅವರು ಏನು ಮಾಡ್ತಿದ್ರು,
ಫೆಡ್ರಲಿಗೆ ಕೊಡ್ತಿರಲಿಲ್ಲ, ಸ್ಟೇಟ್ಗೂ ಕೊಡ್ತಿರಲಿಲ್ಲ. ಯಾವಾಗಲೂ ಕೂಡ ಬ್ರಿಟಿಷ್ ಪಾರಮೌನ್ಸಿಯಲ್ಲಿಯೇ ಇರಬೇಕು ಅನ್ನೋದನ್ನು ಅವ್ರು ಬಯಸ್ಕೊಳ್ತಾ ಇದ್ರು. ಕಾರಣ ಏನು ಅಂದರೆ ನಮ್ಮಲ್ಲೇ ಹಿಡಿತಾ ಇರಬೇಕು ಯಾವಾಗಲೂ ಅಂತೇಳಿ. 1935 ಸ್ವಲ್ಪ ಕ್ರಿಟಿಸೈಸ್ ಇತ್ತು. ಯಾಕಂದರೆ ನೆಹರು ಅವರು ಇದನ್ನು ಚಾರ್ಟರ್ ಆಫ್ ಸ್ಲೇವರಿ ಅಂತ ಕರೀತಿದ್ರು. ಹಲವಾರು ಭಾರತೀಯ ರಾಷ್ಟ್ರೀಯ ಹೋರಾಟಗಾರರು ಇದನ್ನು ದ್ವೇಷಿಸಿದರು. ಬಟ್ ರಕ್ಷಣಾ ವಿದೇಶಾಂಗ ಕಾರ್ಯಗಳನ್ನು ಆಬ್ಸಲ್ಯೂಟ್ಲಿ ಅವರು ಫೆಡರಲ್ ಶಾಸಕಾಂಗ ನಿಯಂತ್ರಣ ವ್ಯವಸ್ಥೆಯಲ್ಲಿ ಇರಿಸೋದಕ್ಕೆ ಇಷ್ಟಪಡ್ತಿರಲಿಲ್ಲ. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ ಕೇಳಿರೋದ್ರಿಂದ ಆಪ್ಷನ್ 1 ಸರಿಯಾಗುತ್ತೆ. ವಿತ್ ದಟ್ ಐಡಿಯಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಿಯರ್. ಇಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನಾಟಕಗಾರ ಭಾಸನಿಗೆ ಸಂಬಂಧಿಸಿದ ಕೃತಿಯಾಗಿದೆ ಅಂತ ಕೇಳಿದ್ದಾರೆ. ಮಧ್ಯಮ ವ್ಯಾಯೋಗ ಅಂತೇಳಿದೆಯಲ್ಲ, ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನಾಟ್ಯಶಾಸ್ತ್ರ ಭರತಮುನಿ, ಮಹಾಭಾಷ್ಯ ಪತಂಜಲಿಗೆ ಸಂಬಂಧಪಟ್ಟಿರೋದು, ಕಾವ್ಯಾಲಂಕಾರ ಅಂತಕ್ಕಂಥದ್ದು ನಾಗವರ್ಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮಧ್ಯಮ ವ್ಯಾಯೋಗ ಅಂತೇಳಿ ಕರಿತೇವೆ. ಕ್ರಿಸ್ತಶಕ 4ನೇ ಶತಮಾನದ ಕೊನೆಯಲ್ಲಿ ಚೀನಾಕ್ಕೆ ಪ್ರಯಾಣಿಸಿದ ಭಾರತೀಯ ಬೌದ್ಧ ಸನ್ಯಾಸಿ ಸಂಘಭೂತಿಯು ಈ ಕೆಳಗಿನ ಯಾವ ವ್ಯಾಖ್ಯಾನವನ್ನು ರಚಿಸಿದ್ದಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಸ್ಟೇಟ್ಮೆಂಟು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡಿದಾಗ ಸರ್ವಸ್ತಿವಾದ ವಿನಯ ಅಂತೇಳಿದೆಯಲ್ಲ, ಇದು ಸರಿಯಾಗ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ, ಯುನೆಸ್ಕೋ ಬಿಡುಗಡೆ ಮಾಡಿದ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಕೆಲವೊಂದು ಪ್ಲೇಸಸ್ಗಳು ಏನು ಮಾಡಿದವೆ, ತನ್ನ ಸ್ಥಾನವನ್ನು ಪಡ್ಕೊಂಡಿದ್ದಾವೆ. ಅವುಗಳಲ್ಲಿ ಈ ಕೆಳಗಿನ ಯಾವುದು ಸರಿಯಾಗಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಎಷ್ಟು ತಾಣಗಳು ಸೇರಿದ್ದಾವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ನಿಮಗೆ ಶಾಂತಿನಿಕೇತನ ಅಂತಿದ್ದಿಲ್ಲ, ಅದು ಸೇರಿದೆ. ಇತ್ತೀಚೆಗೆ ಅವ್ರು ಕೇಳ್ತಾ ಇರೋದು ಅಂದರೆ 2023ರಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಎಷ್ಟು ತಾಣಗಳು ಸೇರಿದ್ದಾವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಶಾಂತಿನಿಕೇತನ ಇಸ್ ದ ರೈಟ್ ಆನ್ಸರ್. ನಂತರದಲ್ಲಿ ಹೊಯ್ಸಳರ ಪವಿತ್ರ ದೇವಾಲಯಗಳು ಅಂತೇನಿದೆಯಲ್ಲ, ಇವೆರಡೂ ಕೂಡ ಸರಿಯಾಗ್ತಾ ಹೋಗುತ್ತೆ. ವಿತ್ ದಟ್ ಐಡಿಯಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬೌದ್ಧಗಯಾದಲ್ಲಿರುವ ಮಹಾಬೋಧಿ ದೇವಾಲಯ ಬರೋದಿಲ್ಲ. 2023ರಲ್ಲಿ ಆ ಒಂದು ತಾಣವನ್ನು ಮಾಡಿಲ್ಲ. ರಾಣಿ ಕಿ ವೇವ್ ಕೂಡ 2023ರಲ್ಲಿ ಆ ತಾಣವನ್ನು ಕನ್ಸಿಡರ್ ಮಾಡಿಲ್ಲ ಯುನೆಸ್ಕೋ. ಆದುದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ನಂತರದಲ್ಲಿ ಭಾರತ ಸಂವಿಧಾನದ 368ನೇ ವಿಧಿಯ ಪ್ರಕಾರ ಸಂಸತ್ತು ಸಂವಿಧಾನದ ಯಾವುದೇ ನಿಬಂಧನೆಗಳನ್ನು ಈ ಮೂಲಕ ತಿದ್ದುಪಡಿ ಮಾಡಬಹುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡಿದಂತಹ ಸಂದರ್ಭದಲ್ಲಿ ಸೇರ್ಪಡೆಗೊಳಿಸುವುದರ ಮೂಲಕ, ಬದಲಾವಣೆ ಮಾಡುವುದರ ಮೂಲಕ, ರದ್ದುಗೊಳಿಸುವುದರ ಮೂಲಕ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ 3 ರೀತಿಯ ಮುಖಾಂತರನೂ ಕೂಡ ಭಾರತ ಸಂವಿಧಾನವನ್ನು 368ನೇ ವಿಧಿಯ ಅಡಿಯಲ್ಲಿ ನಾವೇನು ಮಾಡ್ಬೋದಾಗುತ್ತೆ, ಸಂವಿಧಾನವನ್ನು ತಿದ್ದುಪಡಿ ಮಾಡೋದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ನಿಬಂಧನೆಗಳನ್ನು ತಿದ್ದುಪಡಿ ಮಾಡ್ಬೋದಾಗುತ್ತೆ. ಸರಿಯಾಗಿ ತಿಳ್ಕೊಳ್ಳಿ, ಪಾರ್ಲಿಮೆಂಟು ಸಂವಿಧಾನ ತಿದ್ದುಪಡಿ ಮಾಡುವಂಥ ಅಧಿಕಾರವನ್ನು ಹೊಂದಿದೆ. ಆದರೆ ಸಂವಿಧಾನದಲ್ಲಿರ್ತಕ್ಕಂಥ ಮೂಲ ಸಂರಚನೆಯನ್ನು ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡೋಂಗಿಲ್ಲ, ಅದನ್ನು ವಿರೂಪಗೊಳಿಸೋಂಗಿಲ್ಲ. ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್. ಈ ಕೆಳಗಿನ ದೇಶಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ತುಂಬಾ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ಇಟಲಿ, ನೈಜೀರಿಯಾ, ಜಪಾನ್, ದಕ್ಷಿಣ ಕೊರಿಯಾ, ದಕ್ಷಿಣ ಆಫ್ರಿಕಾ. ಮೇಲಿನ ಯಾವ ದೇಶಗಳಲ್ಲಿ ಕಡಿಮೆ ಜನನ ಪ್ರಮಾಣ ಅಥವಾ ಕ್ಷೀಣಿಸುತ್ತಿರುವ ಜನಸಂಖ್ಯೆಯ ಪ್ರಮಾಣದ ಬಗ್ಗೆ ಪದೇ ಮಾಧ್ಯಮಗಳಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕಿಂತ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇನ್ನೊಂದಿಲ್ಲ. ನೋಡಿ, ಇಲ್ಲಿ 1, 2, 4 ಅಂತ ಏನಿದೆಯಲ್ಲ, ಇದು ಸರಿಯಾಗುತ್ತೆ. ಹೇಗೆ ಹೇಳ್ತೀನಿ ಕೇಳಿ. ಇಟಲಿಯಲ್ಲಿ ಒಂದು ಡಾಕ್ಯುಮೆಂಟ್ರಿ ಬಂದಿತ್ತು ಒಂದು 3-4 ತಿಂಗಳ ಹಿಂದೆ. ಈ ಇಟಲಿಯಲ್ಲಿ ಕಳೆದ ಕೆಲವು 4 ತಿಂಗಳಿಂದನೂ ಕೂಡ ಒಂದು ಮಗುನೂ ಕೂಡ ಹುಟ್ಟಿಲ್ಲ ಅಂತಕ್ಕಂಥ ಒಂದು ಸುದ್ದಿ ತುಂಬಾ ಪ್ರಚಲಿತದಲ್ಲಿತ್ತು. ಆದುದರಿಂದ ವಿತ್ ದಟ್ ಐಡಿಯಾ ನೀವಿಲ್ಲಿ 50% ಚಾನ್ಸಸನ್ನು ತೆಗೆದುಕೊಳ್ಬೋದು. ಇದನ್ನು ನೀವು ಕರೆಂಟ್ ಅಫೇರ್ಸಲ್ಲಿ ಓದಿದರೆ ಮಾತ್ರ, ನಾನು ಕಾನ್ಸಂಟ್ರೇಟ್ ಮಾಡ್ತಿರೋದು ಕೇಳಿಸ್ಕೊಳ್ಳಿ, ಓದಿದರೆ ಮಾತ್ರ. ಸೊ ಆಪ್ಷನ್ ಸಿ ಗಾನ್, ಆಪ್ಷನ್ ಡಿ ಗಾನ್. ಸೊ ಈಗ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಅಲ್ಲಿ ಫೈಟ್ ಬಿದ್ದಿದೆ. ಇಂತಹ ಸಂದರ್ಭದಲ್ಲಿ ನೀವು 50% ಚಾನ್ಸ್ ಇರೋದ್ರಿಂದ ಈ ಒಂದು ಚಾಲೆಂಜನ್ನು ತಾವು ಅಕ್ಸೆಪ್ಟ್ ಮಾಡ್ಕೊಳ್ಳಬೇಕು. ಸೊ ಅದಲ್ಲಿ ರೈಟ್ ಆನ್ಸರ್ 1 to 4 ಆಗುತ್ತೆ. 3ನೇ ಆಪ್ಷನ್ ನೋಡ್ಕೊಳ್ಳಿ. ಇಲ್ಲಿ ನೈಜೀರಿಯಾ ಅಂತಕ್ಕಂಥ ದೇಶ ಇದೆಯಲ್ಲ, ಫಸ್ಟ್ ಆಫ್ ಆಲ್ ಇದು ತುಂಬ ಪಾಪ್ಯುಲೇಟೆಡ್ ಕಂಟ್ರಿ. ಯಾವ ಕಾಂಟಿನೆಂಟಲ್ ಬರುತ್ತೆ? ಆಫ್ರಿಕಾ ಕಾಂಟಿನೆಂಟಲ್ ಬರುತ್ತೆ, ಅಂದರೆ ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತೆ. ಆದುದರಿಂದ ನೈಜೀರಿಯಾ ಇಸ್ ನಾಟ್ ದ ರೈಟ್ ಆನ್ಸರ್ ಹಿಯರ್. ಸೊ ಅದು ವಿತ್ ದಟ್ ಐಡಿಯಾ ಈ ಒಂದು ಬೇಸಿಕ್ ಸೆನ್ಸನ್ನು ನಾವು ಕಾಮನ್ ಸೆನ್ಸನ್ನು ಯೂಸ್ ಮಾಡಿಕೊಂಡು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಕನ್ಸಿಡರ್ ಮಾಡ್ಬೋದು. ಮುಂದಿನ ಪ್ರಶ್ನೆ, ಸಂಸತ್ತಿನಲ್ಲಿ ಧನ ವಿಧೇಯಕಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಧನ ವಿಧೇಯಕ, ಮನೆ ಬಿಲ್ ಅಂತೇಳಿ ಕರಿತೇವೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. 109ನೇ ವಿಧಿಯು ಧನ ವಿಧೇಯಕಗಳಿಗೆ ಸಂಬಂಧಿಸಿದಂತೆ ವಿಶೇಷ ಕಾರ್ಯವಿಧಾನವನ್ನು ಉಲ್ಲೇಖಿಸುತ್ತದೆ. 109ನೇ ಆರ್ಟಿಕಲ್. ಕೌನ್ಸಿಲ್ ಆಫ್ ಸ್ಟೇಟ್ಸ್ನಲ್ಲಿ ಧನ ವಿಧೇಯಕಗಳನ್ನು ಪರಿಚಯಿಸಲಾಗುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ರಾಜ್ಯಸಭೆಯು ಮಸೂದೆಗಳನ್ನು ಅನುಮೋದಿಸಬಹುದು ಅಥವಾ ಬದಲಾವಣೆಗಳನ್ನು ಸೂಚಿಸಬಹುದು, ಆದರೆ ಅದನ್ನು ತಿರಸ್ಕರಿಸುವುದಿಲ್ಲ ಅಂತ 3ನೇ ಸ್ಟೇಟ್ಮೆಂಟ್ ಇದೆ. 4ನೇ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ರಾಜ್ಯಸಭೆಯು ಧನ ವಿಧೇಯಕಗಳಿಗೆ ಸೂಚಿಸಿದ ತಿದ್ದುಪಡಿಗಳನ್ನು ಲೋಕಸಭೆ ಅಂಗೀಕರಿಸಬಹುದು ಅಂತ ಕೇಳಿದೆ. ನೋಡಿ, ಪಾರ್ಲಿಮೆಂಟ್ ಯಾವಾಗಲೂ ಕೂಡ UPSC ಏನಿದೆ ಅಂದರೆ ಪಾರ್ಲಿಮೆಂಟ್ ಮೇಲೆ ಪ್ರತಿ ವರ್ಷವೂ ಕೂಡ ಒಂದು ಪ್ರಶ್ನೆಯನ್ನು ಇಟ್ಟಿರ್ತಾನೆ. ಬಟ್ ಆ ಒಂದು ಪ್ರಶ್ನೆ ಏನಾಗ್ತಾ ಹೋಗುತ್ತೆ, ಡೀಪ್ ಆಗಿರುತ್ತೆ. ಕಳೆದ ವರ್ಷ ಸ್ಪೀಕರ್ ಮೇಲೆ ಪ್ರಶ್ನೆಯನ್ನು ಕೇಳಿದರು. ಅದರ ಹಿಂದಿನ ವರ್ಷ ರಾಷ್ಟ್ರಾಧ್ಯಕ್ಷರ ಮೇಲೆ ಅಂದರೆ ಪ್ರೆಸಿಡೆಂಟ್ಗಳ ಮೇಲೆ ಪ್ರಶ್ನೆಯನ್ನು ಕೇಳಿದರು.
ಅರ್ಥ ಆಗ್ತಿದೆಯಾ? ಪ್ರತಿ ವರ್ಷವೂ ಕೂಡ ಪಾರ್ಲಿಮೆಂಟ್ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ನೋಡಿ 1, 2, 3 ಸ್ಟೇಟ್ಮೆಂಟ್ ಏನಿದೆಯಲ್ಲ ಎಲ್ಲವೂ ಕೂಡ ಸರಿಯಾಗಿದೆ. ರಾಜ್ಯಸಭೆಯು ಧನ ವಿಧೇಯಕಗಳಿಗೆ ಸೂಚಿಸಿದ ತಿದ್ದುಪಡಿಗಳನ್ನು ಲೋಕಸಭೆ ಅಂಗೀಕರಿಸಬೇಕು ಅಂತೇಳಿದರೆ ತಪ್ಪಾಗುತ್ತೆ. 4ನೇ ಆಪ್ಷನ್ ತಪ್ಪು ಎಲ್ಲಿದೆ? ಇಲ್ಲಿ ನೋಡಿ, ಇವು 4ನೇ ಆಪ್ಷನ್ ತಪ್ಪು ಅಂತ ಗೊತ್ತಾಗಿದ ತಕ್ಷಣ ಡಿ ಆಪ್ಷನನ್ನು ತಾವು ತೆಗೆದು ಬಿಡ್ಬೋದು. ಸೊ ಇಲ್ಲಿ ಉತ್ತರ ಯಾವುದಾಗ್ತಾ ಹೋಗುತ್ತೆ? ಸಿ ಆಗ್ತಾ ಹೋಗುತ್ತೆ. ಕಾರಣ ಏನು ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಸ್ಟೇಟ್ಮೆಂಟುಗಳು ಕೂಡ ಸರಿಯಾಗಿದ್ದಾವೆ. ಪಾರ್ಲಿಮೆಂಟು ತುಂಬಾ ಇಂಪಾರ್ಟೆಂಟು, ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ಗಮನಿಸಿಕೊಳ್ಳಿ. ಭಾರತದ ರಕ್ಷಣಾ ಪಡೆಗಳ 3 ಸೇವೆಗಳಲ್ಲಿ ಸಮಾನ ಶ್ರೇಣಿಯ ವಿಷಯದಲ್ಲಿ ಈ ಕೆಳಗಿನ ಯಾವುದು ಸರಿಯಾಗಿರ್ತಕ್ಕಂಥ ಹೊಂದಾಣಿಕೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮೇಜರ್ ಅಂತಕ್ಕಂಥದ್ದು ಏನಿದೆಯಲ್ಲ, ವಾಯುಪಡೆ ಸ್ಕ್ವಾಡ್ರನ್ ಲೀಡರ್ ಅಂತ ಕರಿತೀವಿ, ನೌಕಾಪಡೆ ಲೆಫ್ಟಿನೆಂಟ್ ಕಮಾಂಡರ್ ಅಂತೇಳಿ ಕೇಳಿದ್ದೇವೆ. ಈ 3 ರೇಂಜಲ್ಲಿ ಭೂಸೇನೆ, ವಾಯುಸೇನೆ ಮತ್ತು ನ್ಯಾವಿ ಅಥವಾ ನೌಕಾಪಡೆ ಅಂತ ಏನು ಕರಿತೀವಲ್ವ, ಇವುಗಳಲ್ಲಿ 3 ಸೇವೆಗಳಲ್ಲಿ ಸಮಾನ ಶ್ರೇಣಿ ಈಕ್ವಲ್ ಆಗಿರ್ತಕ್ಕಂಥ ಸೀರೀಸನ್ನು ಹೊಂದಿರತಕ್ಕಂಥ, ಈಕ್ವಲ್ ಆಗಿರ್ತಕ್ಕಂಥ ಕ್ಯಾಟಗರಿ ಹೊಂದಿರುವ ಅಧಿಕಾರಿಗಳನ್ನು ನಾವಿಲ್ಲಿ ಜೋಡಿಸಿದಂಥ ಸಂದರ್ಭದಲ್ಲಿ ಆಪ್ಷನ್ 3 ಏನಿದೆಯಲ್ಲ ಅದು ಸರಿ ಆಗ್ತಕ್ಕಂಥ ಆಪ್ಷನ್ ಆಗ್ತಾ ಹೋಗುತ್ತೆ. ಇಲ್ಲಿ ಬ್ರಿಗೇಡಿಯರ್, ಏರ್ ಕಮಾಂಡರ್ ಮತ್ತು ಕಮಾಂಡರ್ ಅಂತ ಕೊಟ್ಟಿದ್ದಾರೆ, ಇವೆಲ್ಲವೂ ಕೂಡ ತಪ್ಪಾಗ್ತಾ ಹೋಗುತ್ತೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ರೈಟ್ ಆನ್ಸರ್ ಹಿಯರ್. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಈಶಾನ್ಯ ಕೌನ್ಸಿಲ್ ಅರ್ಥ ಆಗ್ತಿದೆ ನಿಮಗೆ? ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಅಂತೇನು ಕರಿತೀವಲ್ವ, ಈ ಕೌನ್ಸಿಲ್ ಆ್ಯಕ್ಟನ್ನು 1971ರಿಂದ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 2002ರಲ್ಲಿ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಕಾಯ್ದೆಯ ತಿದ್ದುಪಡಿಯ ನಂತರ ಕೌನ್ಸಿಲ್ ಈ ಕೆಳಗಿನ ಯಾವ ಸದಸ್ಯರನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥದ್ದು, ಐಡೆಂಟಿಫೈ ಮಾಡೋಣ ಹೇಗೆ ಅಂಥೇಳಿ. ನೋಡಿ, ಯಾವಾಗಲೂ ಕೂಡ ನಾರ್ತ್ ಈಸ್ಟರ್ನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಮಾಹಿತಿ ಬಂತು ಅಂದ್ಕೊಳ್ಳಿ, ಅದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಥವಾ ಸ್ಟ್ಯಾಟಿಕ್ ಆಗಿರ್ಬೋದು, ಒಂದು ಬಾರಿ ಅದನ್ನು ನೀವು ಹೆಚ್ಚು ಇಂಪಸಸ್ ಕೊಡಬೇಕಾಗುತ್ತೆ. ಕಾರಣ ಏನು ಅಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಯಾವಾಗಲೂ ಕೂಡ ರಿಮೋಟ್ ಏರಿಯಾಸ್, ಅರ್ಥ ಆಗ್ತಿದೆ ನಿಮಗೆ, ದುರ್ಜನ ಪ್ರದೇಶ ಅಂತೇಳಿ ಕರಿತೀವಿ. ಅಂದರೆ ದುರ್ಗಮ ಪ್ರದೇಶ ಅಂದರೆ ಏನು? ಆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಿಗೆ ಇತರೆ ಭಾಗಗಳಿಗೆ ಕೊಡಲಾಗಿರ್ತಕ್ಕಂಥ ಫೆಸಿಲಿಟೀಸ್ಗಳಾಗಿರಲಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ಸ್ಗಳಾಗಿರಲಿ ಕೊಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಇದು ಮೇನ್ ಪ್ರದೇಶದಿಂದ, ಅಂದರೆ ಮುಖ್ಯ ಪ್ರದೇಶದಿಂದ ದೂರದಲ್ಲಿ ಉಳಿದಿದೆ. ಆದುದರಿಂದ ಓಕೆ, ಟಾಪಿಕ್ ನೋಡ್ಕೊಳ್ಳೋಣ. 20ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ 1, 2 ಆ್ಯಂಡ್ 3 ಆಗುತ್ತೆ. ಸಾಂವಿಧಾನಿಕ ರಾಜ್ಯದ ರಾಜ್ಯಪಾಲರು ಇರ್ಬೋದು, ಸಂವಿಧಾನದ ರಾಜ್ಯದ ಮುಖ್ಯಮಂತ್ರಿನೂ ಕೂಡ ಇರ್ಬೋದು, ಭಾರತದ ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡಬೇಕಾದ 3 ಸದಸ್ಯರು ಅಂತೇಳಿ ಇದೆ, ಇದು ಕೂಡ ಸರಿಯಾಗ್ತಾ ಹೋಗುತ್ತೆ. ನೋಡಿ, ಭಾರತದ ಗೃಹ ಸಚಿವರು ಅಂತ ಏನಿದ್ದಾರಲ್ಲ ಇವರು ಇಲ್ಲಿ ಬರೋದಿಲ್ಲ. ಅರ್ಥ ಆಗ್ತಿದೆಯಾ? 4 ಆಪ್ಷನ್ ಎಲ್ಲಿದೆ ನೋಡಿ, ಅದನ್ನು ಬಳಸ್ಕೊಂಡು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಟ್ ಇನ್ನೊಂದು ಕೌನ್ಸಿಲ್ ಬರುತ್ತೆ, ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಝೋನಾಲ್ ಕೌನ್ಸಿಲ್ ಅಂತ ಕರಿತೀವಿ ಅಥವಾ ವಲಯ ಮಂಡಳಿಗಳು ಅಂತ ಕರಿತೀವಿ. ಸೊ ನೋಡಿ, ಈ ವಲಯ ಮಂಡಳಿಗೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟ್ರುಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅರ್ಥ ಆಗ್ತಿದೆ ನಿಮಗೆ? ಸೊ ಇಲ್ಲಿ ನಮಗೆ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಬಗ್ಗೆ ಕೇಳಿರೋದ್ರಿಂದ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗುತ್ತೆ. ಝೋನಾಲ್ ಕೌನ್ಸಿಲ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು. ಇದು ನಿಮಗೆ ಪುನರ್ರಚನಾ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯ್ದೆ ಮಾಡ್ತೀವಲ್ಲ, ಆ ಸಂದರ್ಭದಲ್ಲಿ ಇದನ್ನು ಜಾರಿ ಮಾಡಲಾಗುತ್ತೆ. ನೋಡಿ, ಕ್ರಿಯೇಟಿವ್ IAS ಅಕಾಡೆಮಿ ಅಂತೇಳಿ ನಮ್ಮದೊಂದು ಟೆಲಿಗ್ರಾಮ್ ಚಾನಲ್ ಇದೆ. ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಕ್ರಿಯೇಟಿವ್ IAS ಅಕಾಡೆಮಿಯ ಒಂದು ಆ್ಯಪನ್ನು ಕೂಡ ನಾವು ಲಭ್ಯ ಮಾಡಲಿದ್ದೇವೆ. ಸೊ ಆದ್ದರಿಂದ ಯಾರಿಗೆ ಈ ಆ್ಯಪ್ನ ಮುಖಾಂತರವಾಗಿ ಮಾಹಿತಿ ಬೇಕಾಗುತ್ತೋ ಅವರೆಲ್ಲರೂ ಕೂಡ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು ಅನ್ನೋಣ. ಅಂತಿಮವಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.